ಇದಾದ ನಂತರದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಮೀನರಾಶಿ. ಆ ಮೀನರಾಶಿಯ ಫಲವನ್ನು ನೋಡುವಾಗ ಮೀನರಾಶಿಯವರಿಗೆ ಹೇಳಿರ್ತಕ್ಕಂಥದ್ದು 12 ಮುಖದ ರುದ್ರಾಕ್ಷಿಯನ್ನು ಹೇಳಿದೆ. 12 ಮುಖದ ರುದ್ರಾಕ್ಷಿಯನ್ನು ಹೇಳಿದೆ ಮೀನರಾಶಿಯವರಿಗೆ. ಆ ಮೀನರಾಶಿಯವರು ಹಾಗಿದ್ರೆ ಅದಕ್ಕೆ ಧರಿಸುವುದರಿಂದ ಏನು ಪ್ರಯೋಜನ? ಪ್ರೇತ ಶಾಪ ನಿವಾರಣೆ, ಮಾತೃಶಾಪ ನಿವಾರಣೆ, ಪಿತೃಕೋಪ ನಿವಾರಣೆ, ಗಂಟು ರೋಗ ನಿವಾರಣೆ, ಚರ್ಮ ರೋಗ ನಿವಾರಣೆ, ರಕ್ತದೋಷ ನಿವಾರಣೆ ಇವೆಲ್ಲವನ್ನು ಮಾಡುವಂತಹ ಶಕ್ತಿ ಇದೆ 12 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ. ಒಟ್ಟಾರೆ 12 ಮುಖದ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠವಾದಂತಹ ಫಲ ಕೊಡ್ತದೆ ಶಿವಾನುಗ್ರಹದಿಂದ. ಈ 12 ಮುಖದ ರುದ್ರಾಕ್ಷಿ ಒಟ್ಟು 14 ಮುಖಗಳು ಇರತಕ್ಕಂಥದ್ದು. 12 ರಾಶಿಯವರಿಗೆ 12 ರುದ್ರಾಕ್ಷಿಗಳನ್ನು ಹೇಳಿದ್ದಾರೆ. ಆದ್ದರಿಂದ ಇನ್ನು 13ನೇ ರುದ್ರಾಕ್ಷಿ ಒಂದಿದೆ. ಆ 13 ಮುಖದ ರುದ್ರಾಕ್ಷಿ, ಆ 13 ಮುಖದ ರುದ್ರಾಕ್ಷಿಯೂ ಸಹಿತವಾಗಿ ಮನುಷ್ಯನಿಗಿರ್ತಕ್ಕಂತಹ ಸಕಲ ದೋಷವನ್ನು ಪರಿಹಾರ ಮಾಡ್ತದೆ ಹೇಳುವಂಥ ಒಂದು ಪ್ರತೀತಿ ಇರತಕ್ಕಂಥದ್ದು. ಹೀಗಾಗಿ 14 ಮುಖದ ರುದ್ರಾಕ್ಷಿಗಳು ಇದನ್ನು ಮಾಲೆಯಾಗಿ ಧರಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಇದು ಸಾಧಾರಣವಾಗಿ ಯೋಗಿಗಳು, ಸನ್ಯಾಸಿಗಳು, ಮಠಾಧೀಶ್ವರರು ಅಥವಾ ಅನುಷ್ಠಾನ ನಿರತರು, ಜ್ಯೋತಿಷಿಗಳು, ಪುರೋಹಿತರು ಇಂಥವರಿಗೆಲ್ಲರಿಗೂ ಅನುಕೂಲಕರವಾಗಿರ್ತಕ್ಕಂಥದ್ದು ಈ 14 ಮುಖದ ರುದ್ರಾಕ್ಷಿಗಳು. ಅದನ್ನು ಧರಿಸುವುದರಿಂದ ಅವರಿಗಿರ್ತಕ್ಕಂತಹ ಎಲ್ಲ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಇವೆಲ್ಲವೂ ಸಹಿತವಾಗಿ ಅನುಕೂಲಕರವೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.